ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಲಿ ಬರುತ್ತೆ. ಇದು 2 ಪೌಲ್ಟ್ರಿ ಶೆಡ್ ಐತೆ. 5,000 ಕೆಪಾಸಿಟಿ ಇರೋಂಥ ಮೇಯ್ಸಂತ ಶೆಡ್ ಇದು. ಇದರಲ್ಲಿ 1 ಬೋರ್ ಐತೆ. ಇದು 38 ಕುಂಟೆ. ಇದ್ರ ಆಪೋಸಿಟ್ ಇಲ್ಲಿರೋದು 3 ಎಕರೆ 16 ಕುಂಟೆ. ಟೋಟಲ್ 2 ಜಮೀನು ಸೇಲ್ಗಿದೆ. ಒಬ್ಬರೇ ಓನರು. ಇದು ಬಾಯ್ಲರ್ ಕೋಳಿ ಸಾಕಂತ ಶೆಡ್ಡು. ಧರ್ಮಪುರ ಹಿರಿಯೂರು ಮೈನ್ ರೋಡಿಂದ 2 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಪೂನಾ ಬೆಂಗಳೂರು ನ್ಯಾಷನಲ್ ಹೈವೇಯಿಂದ 15 ಕಿಲೋಮೀಟ್ರ್ ಆಗುತ್ತೆ. ಇದೇ ಸೇಮ್ ಈ ಕಡೆಯಿಂದ ಬಂದರೆ 15 ಕಿಲೋಮೀಟ್ರ್ ಆಗುತ್ತೆ. ಇದು ಹಿರಿಯೂರು ಧರ್ಮಪುರ ಮೈನ್ ರೋಡಿಂದ 2 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ರೋಡಿಂದ ಬಂದರೆ ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. 2 ರನ್ನಿಂಗ್ ಬೋರ್ವೆಲ್ ಐತೆ ಇದರಲ್ಲಿ. ನೋಡಿರಿ, ಸೇಮ್ ಸಾಯಿಲ್ ರೆಡ್ ಸಾಯಿಲ್ ಬರುತ್ತೆ. ಇದು ಒಂದು ಕಲ್ಲಿಲ್ಲ ಆ ಥರ ಇದೆ ಜಮೀನು. ಇದರಲ್ಲಿ ಅಡಿಕೆ ಹಾಕಿದ್ದಾರೆ. ಅಕ್ಕಪಕ್ಕ ಎಲ್ಲ ನೋಡಿರಿ ತೋಟಗಳೇ ಇರೋದು. ಫಾರ್ಮ್ ಹೌಸ್ಗೆ ಬೆಸ್ಟ್ ಲ್ಯಾಂಡ್ ಇದು. ಪೌಲ್ಟ್ರಿ ಇದೆ. ಈ ಲ್ಯಾಂಡಲ್ಲಿ ಇನ್ಕಮ್ ಜನ್ರೇಟ್ ಆಗೋಂಥದ್ದು ಪೌಲ್ಟ್ರಿಯಿಂದ ಆಗ್ತಾಯಿದೆ. ಮತ್ತು ಈಗ ಹೊಸದಾಗಿ ಅಡಿಕೆ ಹಾಕಿದ್ದಾರೆ. ಮೂರು ಎಕರೆ 16 ಕುಂಟೆ ಈ ಭಾಗ ಟಾರ್ ರೋಡಿಂದ ಬಲ್ಬಾವಕ್ಕೆ. ಇದರಲ್ಲಿ 1,200 ಅಡಿಕೆ ಗಿಡ ಇದೆ. 1.5 ವರ್ಷ ಆಗಿದೆ ಹಾಕಿ. ರೀಸೆಂಟ್ ಅಡಿಕೆ ಹಾಕಿದ್ದಾರೆ. ಪ್ಯೂರ್ ನೋಡಿ ರೆಡ್ ಸಾಯಿಲ್ ಬರುತ್ತೆ. ಇದು ಇದರಲ್ಲೂ 1 ಬೋರ್ ಐತೆ. ಆ ಕಡೆ ಪೋಲ್ಟ್ರಿಲೂ 1 ಬೋರ್ ಐತೆ. ಇದರಲ್ಲಿ ಒಂದು ಸಪ್ರೇಟ್ TC ಕೂಡ ಬರುತ್ತೆ. ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಲಿ ಬರೋಂಥ ಜಮೀನು ಇದು. ನೋಡಿ, ಫುಲ್ ರೆಡ್ ಸಾಯಿಲ್ ಬರುತ್ತೆ. ಇದು ಕೋಳಿ ಸಾಕಿದಾರಲ್ಲ ಆಲ್ರೆಡಿ. ಎಷ್ಟು ಸಾವಿರ ಮರಿ ಐತಣ್ಣ ಇದರಲ್ಲಿ? 5,000 ಆಯಿತಾ? ಬರೀ ಒಂದು ಕಡೆ ಶೆಡ್ಡಲ್ಲೇ ಮೇಯಿಸ್ತೀರಾ? ಇಲ್ಲಿ ವಾಸ ಮಾಡೋಕ್ಕೆ ಒಂದು ಶೆಡ್ ಐತೆ. ಇದರಲ್ಲೂ ಕೂಡ 1 ಬೋರ್ವೆಲ್ ಐತೆ. ನೋಡಿ, ಇವಾಗ 5,000 ಮರಿಗಳು ಸಾಕಿದ್ದಾರೆ ಇವರು. ಇದು ಒಂದು ಶೆಡ್ ಮಾತ್ರ ಐತೆ. ಇನ್ನೊಂದು ಶೆಡ್ ಖಾಲಿನೇ ಐತೆ. ಇವರು ಒಂದು ಫ್ಯಾಮಿಲಿ, ಈ ಲ್ಯಾಂಡ್ ಓನರ್ ಏನಿದ್ದಾರೋ ಅವರೇ ನೋಡ್ಕೊಳ್ತಾವ್ರು ಇದನ್ನು. ಈ ಅಡಿಕೆ ತೋಟ ಬರೋವ್ರಿಗೂ ಇದರಲ್ಲಿ ಇನ್ಕಮ್ ಇವರು ಜನ್ರೇಟ್ ಮಾಡ್ಕೊಳ್ತಾರೆ. ಸೈಡ್ ಪ್ಯಾರಲಲ್ ಇನ್ಕಮ್ ಇದು. ಆ ಕಡೆ ಶೆಡ್ಡಲ್ಲೂ ಬೇಕಾದ್ರೆ ಸಾಕ್ಬೋದು. ಈಗ ಪ್ರೆಸೆಂಟ್ ಖಾಲಿ ಐತೆ. ಟೋಟಲ್ 4 ಎಕರೆ 14 ಕುಂಟೆ ಟೋಟಲ್ ಜಮೀನು ಇದು. ಜನರಲ್ ಪ್ರಾಪರ್ಟಿ ಬರುತ್ತೆ. ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಲಿ ಬರೋಂಥ ಲ್ಯಾಂಡ್ ಇದು. ಪೂರ್ತಿ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.